If you have any doubts in the 5th unit, then we'll clarify those doubts before moving to the next unit. 5ನೇ unit complete agite. According to syllabus, it is 5th unit, and according to what we have completed 3 units. First unit is completed. Second, we have completed the 4th unit, and then we started with the 5th unit, and now we have also completed the 5th unit. First unit complete agiti, 4th unit complete agiti, 5th unit ಅನ್ನು ಕೂಡ ಕಂಪ್ಲೀಟ್ ಮಾಡಿದ್ವಿ. ಅಂದ್ರೆ 3 ಯೂನಿಟ್ಸ್ ಕಂಪ್ಲೀಟ್ ಆಯಿತು. ಸಿಲೆಬಸ್ ಒಳಗಿನೂ ಲಾಸ್ಟ್ ಯೂನಿಟ್, ಬಟ್ ಅಕಾರ್ಡಿಂಗ್ ಟು ವಾಟ್ ವಿ ಹ್ಯಾವ್ ಸ್ಟಡಿಡ್ ವಿ ಕಂಪ್ಲೀಟೆಡ್ 3 units. Next we need to start with either the second or third unit. And before starting with the next unit, I just wanted to clarify if you have any doubts. 4th unit ಮತ್ತು 5th unit ಮೇಲೆ ಅಸೈನ್ಮೆಂಟ್ ಅನ್ನ ಕಂಬೈನ್ ಮಾಡಿಕೊಟ್ಟಿನಿ. 5th unit ಎಲ್ಲಿವರೆಗೂ ಲಾಸ್ಟ್ ವೈರ್ಲೆಸ್ ಅನ್ನ ಸ್ಟಾರ್ಟ್ ಮಾಡಿರಲಿಲ್ಲ. ಲ್ಯಾಂಡ್ ಬ್ರಿಡ್ಜ್ ಮತ್ತು ವೈರ್ಲೆಸ್ ಲ್ಯಾಂಡ್ ಬಿಟ್ಟು ಅಲ್ಲಿವರೆಗೂ ಎಷ್ಟು ಸಿಲೆಬಸ್ ಕವರ್ ಆಗೈತಿ ಅಲ್ಲಿ ತನಕ. ಆಮೇಲೆ 4th unit ಮೇಲೆ ಅಸೈನ್ಮೆಂಟ್ ಅನ್ನ ಕೊಟ್ಟಿದೆ. ಇವನ್ I had given sufficient time for submission of assignment also. Monday you need to submit the second assignment. ಯಾರಿನ್ನು ಫಸ್ಟ್ ಅಸೈನ್ಮೆಂಟ್ ಸಬ್ಮಿಟ್ ಮಾಡಿಲ್ಲ, ಫಸ್ಟ್ ಅಸೈನ್ಮೆಂಟು ಸೆಕೆಂಡ್ ಅಸೈನ್ಮೆಂಟು ಎರಡು ಕೂಡ ಸಬ್ಮಿಟ್ ಮಾಡ್ರಿ. ಆಮೇಲೆ ಯಾರು ಫಸ್ಟ್ ಅಸೈನ್ಮೆಂಟ್ ಸಬ್ಮಿಟ್ ಮಾಡಿರಿ ಅವ್ರು ಅದ್ರೊಳಗಿನ ಏನು ಕರೆಕ್ಷನ್ಸ್ ಹೇಳಿದೆ ಆ ಕರೆಕ್ಷನ್ಸು ಆಮೇಲೆ ಸೆಕೆಂಡ್ ಅಸೈನ್ಮೆಂಟನ್ನ ಸಬ್ಮಿಟ್ ಮಾಡ್ರಿ. ಆಮೇಲೆ ಯಾರು ವಾಟ್ಸಪ್ನಾಗ ಕಳಿಸಿರಲ್ಲ, ನಾನು ಏನೇ ಕರೆಕ್ಷನ್ಸ್ ಹೇಳಿದ್ರು ನಿಮಗೆ ತಿಳಿಯಂಗಿಲ್ಲ. ನೀವು ಬರ್ದಿರಿ ಅನ್ನೋದಕ್ಕೆ ಪ್ರೂಫ್ ಅಂತ ಹೇಳಿ ಅಷ್ಟೇ ಕನ್ಸಿಡರ್ ಮಾಡ್ಬೋದು ಅದನ್ನ. ಬಟ್ ಐ ನಾಟ್ ಗೋಯಿಂಗ್ ಟು ಕರೆಕ್ಟ್ ದಟ್. ಏನೇನೋ ರೀಸನ್ಸ್ ಅನ್ನ ಹೇಳ್ತೀರಿ, ಊರಾಗದೇವ್ರಿ ಬರ್ಲಿಕ್ಕೆ ಆಗಂಗಿಲ್ರಿ, ಹಂಗಿಲ್ರಿ, ಹಿಂಗಿಲ್ರಿ ಅಂತ ಹೇಳಿ. ಬಟ್ ಯು ನೀಡ್ ಟು ಕಮ್ ಟು ಕಾಲೇಜ್ ಅಂಡ್ ಗೆಟ್ ದಮ್ ಕರೆಕ್ಟೆಡ್. ಅಂದ್ರೆ ಅಷ್ಟೇ ಅದು ಕರೆಕ್ಟೆಡ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೇವೆ. ಬರ್ದಿರಿ ಓಕೆ, ಬಟ್ ನೀವು ಎಷ್ಟು ತಪ್ಪು ಬರ್ದಿರಿ, ಎಷ್ಟು ಕರೆಕ್ಟ್ ಬರ್ದಿರಿ, ನಾ ಯಾರು ಕಳಿಸಿರಲ್ಲ ನನಗೆ PDF ಇರ್ಬೋದು, ವರ್ಡ್ ಡಾಕ್ಯುಮೆಂಟ್ ಇರ್ಬೋದು, ಐ ಹ್ಯಾವ್ ನಾಟ್ ಓಪನ್ ಇವನ್ ಅ ಸಿಂಗಲ್. ಒಬ್ಬರದ್ದು ಮಾಡಿ ಒಬ್ಬರದ್ದು ಬಿಟ್ಟಿನಿ ಅಂತಿಲ್ಲ, ಯಾರ್ದು ಓಪನ್ನೇ ಮಾಡಿಲ್ಲ, ನಾನು ನೋಡೇ ಇಲ್ಲ. ಯಾಕಂದ್ರೆ ನನಗೆ ಅದು ಕರೆಕ್ಷನ್ ಸ್ಯಾಟಿಸ್ಫ್ಯಾಕ್ಟರಿ ಅನ್ಸಂಗಿಲ್ಲ. ನಾ ಏನ್ ಕರೆಕ್ಷನ್ಸ್ ಹೇಳ್ತೀನಿ ಅನ್ನೋದು ನಿಮ್ಗೆ ತಿಳಿಯಂಗೇ ಇಲ್ಲ. ಕರೆಕ್ಷನ್ ಮಾಡಿ ಏನು ಉಪಯೋಗದ? ಫಿಸಿಕಲಿ ಕಮ್ ಟು ಕಾಲೇಜ್, ಗೆಟ್ ಯುವರ್ ಅಸೈನ್ಮೆಂಟ್ ಕರೆಕ್ಟೆಡ್. ಮುಂದೆ ನಿಂತು ಕರೆಕ್ಷನ್ ಮಾಡ್ಕೊಂಡು ಹೋಗ್ರಿ. ಅಂದ್ರೆ ಏನ್ ಮಿಸ್ಟೇಕ್ಸ್ ಇದಾವು, ಯಾವ ರೀತಿ ಬರಿಬೇಕು ಅನ್ನೋದು ಕ್ಲಿಯರ್ ಆಗ್ತೈತಿ. ಈ ಸಬ್ಜೆಕ್ಟ್ನಾಗ ದ ವೇ ಯು ರೈಟ್ ದ ಆನ್ಸರ್, ದ ವೇ ಯು ಪ್ರೆಸೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಕನ್ಸೆಪ್ಟ್ ಬಹಳ ಲೆಂದಿ ಅದ. ಯಾವ್ದು ಇಂಪಾರ್ಟೆಂಟು, ಯಾವ್ದನ್ನ ಬರಿಬೇಕು, ತಿಳ್ಕೊಬೇಕು ಅಂದ್ರೆ ಎಲ್ಲಾನು ಓದ್ಬೇಕು. ಎಲ್ಲಾ ತಿಳಿದಾಗ ಬರೀಲಿಕ್ಕೆ ಬರ್ತೈತಿ. ಓದ್ಬೇಕಾದ್ರೆ ಶಾರ್ಟ್ಕಟ್ ಮೆಥಡ್ ಇಲ್ಲ, ಬಟ್ ಬರಿಬೇಕಾದ್ರೆ ಯು ನೀಡ್ ಟು ಕನ್ಸಿಡರ್ ಓನ್ಲಿ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂಡ್ ಯು ನೀಡ್ ಟು ಆನ್ಸರ್. ಯಾವ್ದು ಇಂಪಾರ್ಟೆಂಟ್ ಅದ, ಯಾವ ಡೈಗ್ರಾಮಿಗೆ ಏನ್ ಎಕ್ಸ್ಪ್ಲನೇಷನ್ ಬರಿಬೇಕು, ವಿಚ್ ಡಯಾಗ್ರಾಮ್. ಕೆಲವೊಂದು ಆನ್ಸರ್ಸ್ ಒಳಗೆ 2 3 ಅದಾವ. 10 ಮಾರ್ಕ್ಸ್ ಕೇಳಿದಾಗ ಪೂರ್ತಿ ಬರೀತೀವಿ, ಬಟ್ 5 ಮಾರ್ಕ್ಸ್ ಕೇಳಿದಾಗ ಯಾವ್ದು ಇಂಪಾರ್ಟೆಂಟ್ ಅನ್ನೋದು ಗೊತ್ತಾಗಂಗಿಲ್ಲ. ರೈಟ್? 3 ಡಯಾಗ್ರಾಮ್ ನ ತೆಗೆದು 3 ಡಯಾಗ್ರಾಮ್ ಎಕ್ಸ್ಪ್ಲನೇಷನ್ ಮಾಡ್ಕೊಂಡು ಕೂಡ್ಲಿಕ್ಕೆ ಟೈಮ್ ಇರಂಗಿಲ್ಲ. 5 ಮಾರ್ಕ್ಸ್ ಅಷ್ಟು ಬರೀಲಿಕ್ಕೆ ಆಗಂಗಿಲ್ಲ. ದ ಸೇಮ್ ಕ್ವಶನ್ ಮೇ ಬಿ ಆಸ್ಕ್ ಫಾರ್ 2 marks, ಇಟ್ ಮೇ ಬಿ ಆಸ್ಕ್ ಫಾರ್ 5 marks, or ಇಟ್ ಮೇ ಬಿ ಆಸ್ಕ್ ಫಾರ್ 10 marks. ಸೊ ಡಿಪೆಂಡಿಂಗ್ ಅಪಾನ್ ದ್ಯಾಟ್ ಎಷ್ಟು ಬರೀಬೇಕು, ಏನ್ ಇಂಪಾರ್ಟೆಂಟ್ ಅದ ಅನ್ನೋದು ಗೊತ್ತಾಗಬೇಕು ಅಂದ್ರೆ ನೀವು ಅಸೈನ್ಮೆಂಟ್ ಅನ್ನ ಬರೀಬೇಕು. ಅಸೈನ್ಮೆಂಟ್ ಅನ್ನ ಬರೆದಷ್ಟೆಲ್ಲ ಅದನ್ನ ಕರೆಕ್ಷನ್ ಕೂಡ ಮಾಡಿಸ್ಕೋಬೇಕು. ಬರೋದು ಮನ್ಯಾಗ ಕುಂತಿ ಹಿಂದೆ ವಾಟ್ಸಪ್ನಾಗ ಕಳಿಸಿದ್ರೆ ನಾ ಕರೆಕ್ಷನ್ ಮಾಡಂಗಿಲ್ಲ. ಇವಾಗ ಆಗ್ಲಿಲ್ಲ ಅಂದ್ರೆ ಇನ್ನೊಂದು ವಾರ ಬಿಟ್ಟನಾದ್ರೂ ಬಂದು ಕರೆಕ್ಷನ್ ಮಾಡ್ಕೊಂಡು ಹೋಗಿ. ಪ್ಲೀಸ್ ಗೆಟ್ ದಮ್ ಕರೆಕ್ಟೆಡ್. ಅಂಡ್ ನೌ ಆಫ್ಟರ್ ಕಂಪ್ಲೀಟಿಂಗ್ 5th unit ಐ ಸ್ಟಾರ್ಟ್ ವಿತ್ ದ 3rd unit. ಇದು ಮುಗ್ದೈತಿ. ನೆಕ್ಸ್ಟ್ ಕ್ಲಾಸ್ ಒಳಗ ನಾ 3rd unit ಅನ್ನ ಸ್ಟಾರ್ಟ್ ಮಾಡ್ತೀನಿ, ವಿಚ್ ಕಂಟೈನ್ಸ್ ಪ್ರಾಬ್ಲಮ್ಸ್. ಸ್ಟಾರ್ಟಿಂಗ್ ಅಷ್ಟು ಥಿಯರಿ ಬರ್ತೈತಿ, ಲಾಸ್ಟಿಗೆ ಅಷ್ಟು ಥಿಯರಿ ಐತಿ. ಟ್ರಾನ್ಸ್ಮಿಷನ್ ಮೀಡಿಯಾ ಅದಾವ. ಈಗ ಆಲ್ರೆಡಿ ನಾ 3ನ್ನ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡೀನಿ. ವಿಲ್ ಸ್ಟಡಿ ದಮ್ ಇನ್ ಡಿಟೇಲ್. ಆಪ್ಟಿಕಲ್ ಫೈಬರ್, ಕೋಆಕ್ಸಿಯಲ್ ಕೇಬಲ್ ಅಂಡ್ ಟ್ವಿಸ್ಟೆಡ್ ಪೇರ್. 3 ವೈರ್ಡ್ 3 ವೈರ್ಲೆಸ್ ಕಮ್ಯುನಿಕೇಶನ್ ಮೀಡಿಯಂ ಬಗ್ಗೆ ಸ್ಟಡಿ ಅದ. ರೇಡಿಯೋ ವೇವ್ಸ್, ಮೈಕ್ರೋವೇವ್ ಅಂಡ್ ಇನ್ಫ್ರಾರೆಡ್ ವೇವ್ಸ್. ವೈರ್ಲೆಸ್ 3, ವೈರ್ಡ್ 3. And then you have problems on error detection and error correction. Error detection ಮತ್ತೆ error correction. ಇಲ್ಲಿವರೆಗೂ ಫಾರ್ವರ್ಡ್ ಎರರ್ ಕರೆಕ್ಷನ್, CRC, ಚೆಕ್ ಸಮ್ ಅಂತ ಬರೀ ಹೆಸರು ಕೇಳ್ತಿದ್ವಿ. ಅದು ಆಕ್ಚುಲಿ ಹೆಂಗ್ ವರ್ಕ್ ಆಗ್ತೈತಿ ಅನ್ನೋದನ್ನ ನೋಡ್ತೀವಿ. ಯು ಹ್ಯಾವ್ ಪ್ರಾಬ್ಲಮ್ಸ್ ಆನ್ ದ್ಯಾಟ್. ಅಂಡ್ ಅಟ್ ದ ಲಾಸ್ಟ್ ಯು ಹ್ಯಾವ್ ಟೈಮ್ ಡಿವಿಷನ್ ಮಲ್ಟಿಪ್ಲೆಕ್ಸಿಂಗ್. ನೀವೇನು ಟೈಮ್ ಡಿವಿಷನ್ ಮಲ್ಟಿಪಲ್ ಆಕ್ಸಿಸ್ ಅನ್ನ ಕಲ್ತಿರ್ಲ, ಸೇಮ್ ವೇ ಒಳಗ ಯು ಆರ್ ಗೋಯಿಂಗ್ ಟು ಹ್ಯಾವ್ ಅ ಮಲ್ಟಿಪ್ಲೆಕ್ಸಿಂಗ್. ಕಂಬೈನ್ ಮಾಡೋದು. ಅಲ್ಲೇನ್ ಮಾಡ್ಲಿಕ್ಕತ್ತಿದ್ವಿ ನಾವು, ಕಮ್ಯುನಿಕೇಶನ್ ಡಿವೈಸ್ ಮೀಡಿಯಮ್ ಅನ್ನ ಯಾವ ರೀತಿ ಶೇರ್ ಮಾಡ್ತೇವಿ ಅನ್ನೋದನ್ನ ನೋಡಿದ್ವಿ. ಇಲ್ಲಿ ಕೂಡ ಬೇರೆ ಬೇರೆ ಯೂಸರ್ಸ್ ಇಂದ ಬಂದಿರುವಂತ ಡೇಟಾನ ಕಂಬೈನ್ಡ್ ಮಾಡಿ ಯಾವ ರೀತಿ ಕಳಿಸ್ತೇವಿ ಅನ್ನೋದನ್ನ ನೋಡ್ತೀವಿ.
You have code division multiplexing, frequency division multiplexing, and time division multiplexing. Code division and wavelength division multiplexing antanu karitare. Mooru multiplexing and switch, time switch and space switching. Ishte theory. But totally ಅಲ್ಲಿ 6 ಇಲ್ಲಿ 3 ನೆಕ್ಸ್ಟ್ 2 ಇಷ್ಟು ಕಾನ್ಸೆಪ್ಟ್ಸ್ theory ಬರ್ತಾವೆ. ಇನ್ನು ಉಳಿದಿದ್ದು ಏನದಲ್ಲ you are going to study the problems, error detection and error correction. Single parity, parity checking melada, CRC melada, and then you have on checksum and you have Hamming code. So next we'll start with the second unit, and before starting with the second unit I just wanted to clarify the doubts. If you have any doubts ಯಾವಾಗ ಬರ್ತಾವೋ ಓದಿದ್ರ ಕ್ಲಾಸ್ ಕೇಳಿದ್ರ. ಜ್ಯೋತಿ ಚವಾಣ್, I think it's your first class ಇದು. ಏನ್ ಡೌಟ್ ಕೇಳ್ತಿ? ಏನದ ಅಂತಾನೆ ಗೊತ್ತಿಲ್ಲ ನಿನಗೆ ಸಬ್ಜೆಕ್ಟ್ನಾಗ. ಶರಣ್ ಬಸು ಬಿದ್ರಿ ಅವಾಗ ಇವಾಗ ಬಂದು ನಾ ಅದೀನಿ ಅಂತ ಹೇಳಿ ಮುಖ ತೋರಿಸಿ ಹೋಗ್ತೀನಿ ನೀನು. ರಾಕೇಶ್ ಎಲ್ಲಿದ್ದಿ ಇಷ್ಟ ದಿನ? I think more than 10 days you are not present for the class. ಮೇಡಮ್ ಆರಾಮ ಇದ್ದಿದ್ದಿಲ್ರಿ. ಈ ರೀತಿ ಮಾಡ್ತೀರಿ ಮತ್ತೆ ವಿಡಿಯೋನರೇ ನೋಡಿ ಏನು? Have you seen the videos at least? ನೋಡಾತೀನ್ರಿ ಮೇಡಮ್. Okay. Yes sir, but second unit is easy. Second unit start ಮಾಡಂಗಿಲ್ಲ ನಾವು, third unit and start ಮಾಡ್ತೇವೆ ಈಗ. I'll start with the third unit and then we'll go for second unit. Second unit ಸ್ವಲ್ಪ ಸಣ್ಣದೈತಿ, ಎಲ್ಲಕ್ಕೂ ಕಂಪೇರ್ ಮಾಡಿದ್ರೆ second unit is small. So at the last we'll study the second unit. ಇದಾದ್ಮೇಲೆ ಥರ್ಡ್ ಯೂನಿಟ್ ಅನ್ನ ಸ್ಟಾರ್ಟ್ ಮಾಡ್ತೀನಿ. ಬಿಕಾಸ್ ಇಟ್ ಕಂಟೈನ್ಸ್ ಪ್ರಾಬ್ಲಮ್ಸಿಗೆ ಒಂದು ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗ್ತೈತಿ, ಪ್ರಾಕ್ಟೀಸ್ ಆಗಬೇಕು. ಅದಕ್ಕೆ ಥರ್ಡ್ ಯೂನಿಟ್ ಅನ್ನ ಕಂಪ್ಲೀಟ್ ಮಾಡೋದಂತ. ಸೆಕೆಂಡ್ ಯೂನಿಟ್ನಾಗೂ 2 ಪ್ರಾಬ್ಲಮ್ಸ್ ಬರ್ತಾವ. ಶನಾನ್ ಚಾನಲ್ ಕೆಪಾಸಿಟಿ ಮೇಲೆ ಒಂದು ಬರ್ತೈತಿ, ಆಮೇಲೆ ಲೈನ್ ಕೋಡಿಂಗ್ ಒಂದು ಬರ್ತೈತಿ. ಅದನ್ನ ಬಿಟ್ಟರೆ ಉಳಿದಿದ್ದು ಥಿಯರಿ ಅದ. ಆ್ಯಂಡ್ ದೆನ್ ಯು ಹ್ಯಾವ್ ಇವನ್ ಫೇಸ್ ಶಿಫ್ಟ್ ಕೀಯಿಂಗ್ ಒಂದು ಬರ್ತೈತಿ. ಫ್ರೀಕ್ವೆನ್ಸಿ ಶಿಫ್ಟ್ ಕೀಯಿಂಗ್, ಫೇಸ್ ಶಿಫ್ಟ್ ಕೀಯಿಂಗ್ ಆ್ಯಂಡ್ ಆಂಪ್ಲಿಟ್ಯೂಡ್ ಶಿಫ್ಟ್ ಕೀಯಿಂಗ್. ಅವೆರಡು ಯೂನಿಟ್ ಸೆಕೆಂಡ್ ಥರ್ಡ್ ಇದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಸ್ವಲ್ಪ ಸಣ್ಣನೂ ಅದಾವು, ಈಸಿನೂ ಅದಾವು. ಅದ್ರ ಸಲುವಾಗಿ ಅಂತೇಳಿ ದೊಡ್ಡ ಯೂನಿಟ್ಸ್ನ ಮೊದಲಿಗೆ ಕಂಪ್ಲೀಟ್ ಮಾಡಿದೆ ನಾ ಲಾಸ್ಟಿಗೆ. ಬಿಕಾಸ್ there is no clear picture about when the semester will end, when you will be having exams. ಅದ್ರ ಬಗ್ಗೆ ಏನು ಕ್ಲಿಯರ್ ಆದಂಥ ಪಿಕ್ಚರ್ ಇಲ್ಲ ಇನ್ನೂವರೆಗೂ. ಸೊ ಒಮ್ಮೆ ಸಡನ್ ಆಗಿ ಎಕ್ಸಾಮ್ಸ್ ಇಟ್ರು ಅಂತಂದ್ರೆ ಸಿಲೆಬಸ್ ಅನ್ನ ಕವರ್ ಮಾಡ್ಕೊಳಕ್ ನಮ್ಗೆ ಆಗ್ಬೇಕಲ್ಲ. ವಿ ಶುಡ್ ಬಿ ಇನ್ ಅ ಪೊಸಿಷನ್ ದಟ್ ಓಕೆ ವಿಲ್ ಕಂಪ್ಲೀಟ್ ದ ಸಿಲೆಬಸ್ ಎನಿ ಹೌ ಅಂತ ಹೇಳಿ ಕಾನ್ಫಿಡೆಂಟ್ ಆಗಿರ್ಬೇಕು. ಅಂದ್ರೆ ದೊಡ್ಡ ಯೂನಿಟ್ಸ್ ಅನ್ನ ಕಂಪ್ಲೀಟ್ ಮಾಡಬೇಕು. And this is not a subject that just within a 15 days I'll complete 2 to 3 units complete ಮಾಡ್ತೀನಿ ಅಂತ ಹೇಳಲಿಕ್ಕೆ ಬರಂಗಿಲ್ಲ. ಅಂತ ಸಬ್ಜೆಕ್ಟ್ ಅಲ್ಲಿದೆ. ಅದ್ರ ಸಲುವಾಗಿ ದೊಡ್ಡ ಚಾಪ್ಟರ್ಸ್ ಅನ್ನ ಯೂನಿಟ್ಸ್ ಅನ್ನ ನಾನು ಆಲ್ರೆಡಿ ಕವರ್ ಮಾಡ್ಕೊಂಡಿನಿ. ಇನ್ನು ಉಳಿದಿರುವಂತ 2 ಯೂನಿಟ್ಸ್ ಸಣ್ಣ ಅದಾವ. ಅದ್ರೊಳಗೆ ಸೆಕೆಂಡ್ ಯೂನಿಟ್ ಅಂತೂ ಆಲ್ಮೋಸ್ಟ್ 1 ವೀಕ್ ಒಳಗೆ ಮುಗಿತೈತಿ. 8 to 10 ಕ್ಲಾಸಸ್ ಸಿಕ್ಕರೆ ಐ ಥಿಂಕ್ ಇಟ್ ವಿಲ್ ಬಿ ಮೋರ್ ದೆನ್ ಸಫಿಷಿಯಂಟ್. ಹೆಂಗಿದ್ರು ರೆಡಿಮೇಡ್ ನೋಟ್ಸ್ ಒಬ್ಬರ ಎಕ್ಸ್ಪ್ಲನೇಷನ್ ಬೇಕಾಗಿರ್ತೈತಿ. So within 10 days or within 12 days I'll be able to complete it. In the third unit ನಿಮಗೆ ಜಾಸ್ತಿ ಟೈಮ್ ಬೇಕಾಗ್ತೈತಿ. ಬಿಕಾಸ್ ಯು ನೀಡ್ ಟು ಪ್ರಾಕ್ಟೀಸ್ ದ ಪ್ರಾಬ್ಲಮ್ಸ್. ನಾನು ಹೇಳೋದು ನಿಮಗೆ ತಿಳಿದು ಅಥವಾ ನಿಮಗೆ ಡೌಟ್ಸ್ ಇದ್ದು ನಿಮಗೆ ಪ್ರಾಕ್ಟೀಸಿಂಗಿಗೆ ಕೊಡಬೇಕು. ಇಲ್ಲೇ ಇದ್ರೆ ಮುಂದೆ ನಿಂತು ನಾನು ಪ್ರಾಕ್ಟೀಸ್ ಮಾಡಿಸ್ತಿದ್ದೆ. ಬಟ್ ನೀವೀಗ ಮನೆಯಾಗದಿರಿ, ನಾನು ಪ್ರಾಬ್ಲಮ್ಸ್ ಕೊಟ್ಟಿರ್ತೀನಿ, ಎಷ್ಟು ಮಂದಿ ಮಾಡ್ತೀರಿ ಎಷ್ಟು ಮಂದಿ ಮಾಡಂಗಿಲ್ಲ ಅಂತ ಹೇಳಿ ನಂಗೆ ಗೊತ್ತಿಲ್ಲ. ಸಬ್ಮಿಟ್ ಮಾಡ್ರಿ ಅಂತ ಹೇಳಿದ್ರು, ವಾಟ್ಸಪ್ನಾಗ ಕಳಿಸ್ರಿ ಅಂತ ಹೇಳಿದ್ರು, 4 ಮಂದಿ ಕಳಿಸ್ತೀರಿ, ಉಳಿದವ್ರು ಕಳ್ಸಂಗಿಲ್ಲ. ಮೆಸೇಜ್ ಮಾಡಿ, ಕಾಲ್ ಮಾಡಿ ನಿಮ್ಮ ಕಡೆಯಿಂದ ಕೆಲಸ ಮಾಡಿಸೋದು ಇಟ್ಸ್ ನಾಟ್ ಸೋ ಈಸಿ. ಮುಂದಿದ್ದಾಗ ಮಾಡಿಸಿದಷ್ಟು ಈಸಿಯಾಗಿ ನೀವೆಲ್ಲ ಕುತ್ಕೊಂಡು ನಾವೆಲ್ಲ ಕುತ್ಕೊಂಡು ಆಗಂಗಿಲ್ಲ ಪ್ರಾಕ್ಟೀಸ್. ಫಾರ್ ದ್ಯಾಟ್ ರೀಸನ್ ಇಟ್ ಮೈಟ್ ಟೇಕ್ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ತಗೋಬೋದು ಕಂಪ್ಯಾರಿಟಿವ್ಲಿ. ಆಫ್ಲೈನ್ ಕ್ಲಾಸಸ್ ಇದ್ರೆ ಎಷ್ಟು ಟೈಮ್ ತಗೊಂತಿತ್ತಲ್ಲ ಅದಕ್ಕಿಂತ ಜಾಸ್ತಿ ಟೈಮ್ ಆನ್ಲೈನ್ ಕ್ಲಾಸಿಗೆ ಹತ್ಬೋದು ಅಂತ ನನ್ನ ಡೌಟ್. ಥರ್ಡ್ ಯೂನಿಟ್. ಬಟ್ ಸೆಕೆಂಡ್ ಯೂನಿಟ್ ಏನಿಲ್ಲ, ರೆಗ್ಯುಲರ್ ಆಗಿ ಎಷ್ಟು ಟೈಮ್ ತಗ ಮುಗಿತೋ ಅಷ್ಟೇ ಟೈಮ್ ತಗ ಬರುವೆ. 3 ಥರದ ಪ್ರಾಬ್ಲಮ್ಸ್ ಇರ್ತವೆ. ಅದ್ರಾಗ ಒಂದಂದ್ರೂ ಪ್ರಾಬ್ಲಮ್ ಅಂತ ಕನ್ಸಿಡರ್ ಮಾಡಂಗಿಲ್ಲ. ಅದನ್ನು ಆಕ್ಚುಲಿ ಯು ನೀಡ್ ಟು ಡ್ರಾ. ಒಂದೇ ಪ್ರಾಬ್ಲಮ್ ಅದ, ಕ್ಯಾಲ್ಕುಲೇಷನ್ ಬರೋದು ಒಂದ್ರೊಳಗೆ.
ಇನ್ನು ಎರಡರೊಳಗೆ ಏನದಲ್ಲ, ಯು ನೀಡ್ ಟು ಡ್ರಾ ದ ವೇವ್ ಫಾರ್ಮ್ಸ್, ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕಾಗ್ತದೆ. ಓಕೆ, ವೆನ್ ವಿಲ್ ಸಿ ದ್ಯಾಟ್. ಯಾವಾಗ ಸ್ಟಾರ್ಟ್ ಮಾಡ್ತೇವಲ್ಲ ಯೂನಿಟ್ ಅವಾಗ ನೋಡೋಣಂತೆ. ಬಟ್ ಈಗ ಸದ್ಯಕ್ಕೆ 5th ಯೂನಿಟ್ ಏನ್ರಿ ಡೌಟ್ಸ್ ಇದ್ದು ಅಂತ ನಾನು ಇನ್ನೇನೆ ಹೇಳಿದ್ದೆ, ನಾಳೆ ಡೌಟ್ ಕ್ಲಿಯರೆನ್ಸ್ ಕ್ಲಾಸ್ ಇರುತ್ತೆ, ನೋಡ್ಕೊಂಡು ಬರ್ರಿ ವಿಡಿಯೋಸ್ ನೋಟ್ಸು, ಏನ್ರಿ ಡೌಟ್ಸ್ ಇದ್ರೆ ಕೇಳ್ರಿ ಅಂತ ಹೇಳಿ. ಸೊ ಇಫ್ ಎನಿಬಡಿ ಇಸ್ ಹ್ಯಾವಿಂಗ್ ಎನಿ ಡೌಟ್, you can raise your hands. I'll let you ask one by one. If anybody is having any doubt in the 5th unit, you can just raise your hands and we'll clarify them. If anybody is having any doubt, you can raise your hands, I'll clarify. Fifth unit, first paragraph unna tagid nodri, first page. Open the 5th unit, first page. Classification ada nodri. There you will get sikta answer. Ellaru hatra notes idava. Open 5th unit, first page. There you will get the answer for your question. Dynamic medium access scheme, which means MAC protocols, medium access. Adrolagade kottar nodri. The primary function of MAC is to minimize or eliminate the incidence of collision to achieve reasonable utilization of the medium. Clear agi function anta kottare. Purpose in the sense why it is used, edik use ಮಾಡ್ತೀವಿ, ಅದರ ಕೆಲಸ ಏನು, ಫಂಕ್ಷನ್ ಅಂದ್ರೂ ಕೂಡ ಅದೇ ಮೀನಿಂಗು. ಸಿಕ್ತಾ ಆನ್ಸರ್ ಅನುಷಾ? Did you get the answer? ಓಕೆ, ಮತ್ತ ಅದಕ್ಕೆ ಹೇಳುದು ಓದ್ರಿ ಅಂತ ಹೇಳಿ. ನಿಮಗೆ ಎಲ್ಲಾನು ಡೈರೆಕ್ಟ್ ಆಗಿ ಬೇಕು ಮೇಡಮ್. ಹಾ, ಅದು ಮ್ಯಾಕ್ ಫುಲ್ ಫಾರ್ಮ್ ಮಲ್ಟಿಪಲ್ ಆಕ್ಸೆಸ್ ಕಮ್ಯುನಿಕೇಶನ್ ಇಲ್ಲ ಮೀಡಿಯಂ ಆಕ್ಸೆಸ್ ಕಮ್ಯುನಿಕೇಶನ್ಸ್ ಮೇಡಮ್? ಯಾವುದನ್ನ ಮಲ್ಟಿಪಲ್ ಯಾಕೆ ಬರ್ತೈತಿ? ಇಟ್ಸ್ ಅ ಮೀಡಿಯಂ ಆಕ್ಸಿಸ್ ಕಂಟ್ರೋಲ್. ಎಲ್ಲೂ ಮಲ್ಟಿಪಲ್ ಅನ್ನೋದು ಬರೋದೇ ಇಲ್ಲ ಮ್ಯಾಕ್ ಜೊತೆ. ಇಟ್ಸ್ ಅ ಮೀಡಿಯಂ ಆಕ್ಸಿಸ್ ಕಂಟ್ರೋಲ್. ಓಕೆ ಮೇಡಮ್. ಮಲ್ಟಿಪಲ್ ಎಲ್ಲಿ ನೋಡಿ ನೀನ? 5th ಚಾಪ್ಟರ್ ಒಳಗೆ ಫಸ್ಟ್ ಐತ್ರಿ ಮೇಡಮ್ ಅದು ರೀ. 5th ಚಾಪ್ಟರ್ ಒಳಗೆ ಫಸ್ಟಿಗೆ ಐತಾ? ಮಲ್ಟಿಪಲ್ ಆಕ್ಸಿಸ್ ಕಮ್ಯುನಿಕೇಶನ್ ಅದು ಮ್ಯಾಕ್ ಅಲ್ಲ, ಇಟ್ಸ್ ನಾಟ್ ಮ್ಯಾಕ್. ಮಲ್ಟಿಪಲ್ ಆಕ್ಸಿಸ್ ಕಮ್ಯುನಿಕೇಶನ್ ಈಸ್ ಅ ಹೆಡಿಂಗ್. ಈ ಮ್ಯಾಕ್ ನ ನಾವೆಲ್ಲಿ ಯೂಸ್ ಮಾಡ್ತೀವಿ ಅಲ್ಲೆಲ್ಲ ಮೀಡಿಯಂ ಆಕ್ಸಿಸ್ ಬರ್ತೈತಿ, ಮಲ್ಟಿಪಲ್ ಬರಂಗಿಲ್ಲ. ಅದು ಹೆಡಿಂಗ್ ಅದ ಮಲ್ಟಿಪಲ್ ಆಕ್ಸಿಸ್. ಅಲ್ಲಿ ಮುಂದೆ ಏನಾದ್ರು ನಾ ಬ್ರಾಕೆಟ್ ನಾಗ ಮ್ಯಾಕ್ ಅಂತ ಪ್ರೆಸೆಂಟ್ ಮಾಡೀನಿ. ಹ್ಯಾವ್ ಐ ರಿಟನ್ ಮ್ಯಾಕ್ ಓವರ್ ದೇರ್? ಇಲ್ಲ ಮೇಡಮ್, ಇಲ್ಲಿ ಮಾಡಿಲ್ಲ. ಹಾ, ಮತ್ತ LLC, MAC, medium access control and logical link control. These are the two sub-layers of data link layer. ಆ ಮೀಡಿಯಂ ಆಕ್ಸೆಸ್ ಕಂಟ್ರೋಲ್ ಕೆಲಸ ಏನು ಅದನ್ನ ನಾವು 5th ಯೂನಿಟ್ ಸ್ಟಾರ್ಟಿಂಗ್ ಕಲಿಲಿಕ್ಕತ್ತೇವೆ. ದಟ್ ಈಸ್ ಪ್ರೊವೈಡಿಂಗ್ ಆಕ್ಸೆಸ್ ಟು ಮಲ್ಟಿಪಲ್. ಇಲ್ಲಿ ಬರ್ತೈತಿ ಎಕ್ಸ್ಪ್ಲನೇಷನ್ ಒಳಗ ಮೀಡಿಯಂ ಆಕ್ಸೆಸ್. ಮೀಡಿಯಂ ಅನ್ನ ಮಲ್ಟಿಪಲ್ ಯೂಸರ್ಸ್ ಯಾವ ರೀತಿ ಆಕ್ಸೆಸ್ ಮಾಡಬೇಕು ಅನ್ನೋದನ್ನ ಈ ಪರ್ಟಿಕ್ಯುಲರ್ ಪ್ರೋಟೋಕಾಲ್ ಪ್ರಪೋಸ್ ಮಾಡ್ತೈತಿ. ಎಸ್, ಎನಿ ಅದರ್ ಡೌಟ್ಸ್? ನಾನೊಂದು ಮ್ಯಾಕ್ಸ್ ಸಬ್ ಲೇಯರ್ ಒಳಗೆ 2 ಫ್ರೇಮ್ ಸ್ಟ್ರಕ್ಚರ್ ಕೊಟ್ಟ. ಏನಾಯ್ತು? ಮ್ಯಾಕ್ಸ್ ಸಬ್ ಲೇಯರ್ ಒಳಗೆ ಮೇಡಮ್ ಹಾ, 2 ಫ್ರೇಮ್ ಫಾರ್ಮ್ಯಾಟ್ಸ್ ಕೊಟ್ಟನ್ರಿ ಮೇಡಮ್. ಯಾವ್ದು ಬರೀಬೇಕು? 2 ಫ್ರೇಮ್ ಫಾರ್ಮ್ಯಾಟ್ ಕೊಟ್ಟಾನ. ಎದ್ರೊಳಗ? ಇದು ಈಥರ್ನೆಟ್ನಾಗ? ಹಾ ರೀ. ಹಾ, ಈಥರ್ನೆಟ್ನಾಗ ಕ್ವಶನ್ ಏನೈತದ? What is the question? It is ಮೇಡಮ್ standard 802.3. ಹೌದಾ?
ಹಾ ಫ್ರೇಮ್ ಎರಡಕ್ಕೂ ಬೇರೆ ಬೇರೆ ಹೆಸರು ಅದಾವ ನೋಡ್ರಿ. ಏನದಾವ್ ನೋಡ್ರಿ ಹೆಸರು? Ethernet AX and IEEE 802. IEEE 802 AX ಸ್ಟ್ಯಾಂಡರ್ಡ್ ಒಂದೈತಿ. ನಿಮಗ್ ಕೇಳಿರೋದು 802.3. ಹಾ. You need to explain only one frame structure which is referring to 802.3 DIX ಅಲ್ಲ. Okay. ಓಕೆ ಮತ್ತ ಎಲ್ಲಾರು ಅಸೈನ್ಮೆಂಟ್ ಕ್ವಶನ್ಸ್ ರಿಲೇಟೆಡ್ ಡೌಟ್ಸ್ ಕೇಳಿಕತ್ತೀರಿ. ಐ ಆಮ್ ಆಸ್ಕಿಂಗ್ ಅಬೌಟ್ ದ ಹೋಲ್ ಯೂನಿಟ್. 5th ಯೂನಿಟ್ ಪೂರ್ತಿ ಕೇಳಿಕತ್ತೀನಿ ನಾನು. ಏನ್ರಿ ಡೌಟ್ಸ್ ಅದಾವೇನಂತ. your doubts are from 5th ಯೂನಿಟ್ ಬಟ್ ಓನ್ಲಿ ರಿಲೇಟೆಡ್ ಟು ದ ಅಸೈನ್ಮೆಂಟ್ ಕ್ವಶನ್ಸ್. ಅದನ್ನ ಬಿಟ್ಟು ಪೈಪ್ಲೈನಿಂಗ್ ನ ಯಾವಾಗ ಯೂಸ್ ಮಾಡ್ತೇವೆ ನಾವು ಅಂತಂದ್ರೆ ಸೆಲೆಕ್ಟಿವ್ ರಿಪೀಟ್ ಮತ್ತೆ ಗೋ ಬ್ಯಾಕ್ ಒಳಗ್ ಬರ್ತೈತಿ ನೋಡ್ರಿ. ಬಿಕಾಸ್ ಒಂದು ಫ್ರೇಮ್ ಅನ್ನ ಟ್ರಾನ್ಸ್ಫರ್ ಮಾಡಿರ್ತೇವಿ, ಆ ಫ್ರೇಮ್ ಅದ ಅಕ್ನಾಲೇಜ್ಮೆಂಟ್ ಬರೋಕ್ಕಿಂತ ಮುಂಚೆನೆ ನೆಕ್ಸ್ಟ್ ಫ್ರೇಮ್ಸ್ ಅನ್ನ ರೆಡಿ ಮಾಡಿರ್ತೇವೆ ವಿಂಡೋ ಒಳಗ್. ಬಿಕಾಸ್ ಸೆಂಡರ್ ವಿಂಡೋ ಸೈಜ್ ಅನ್ನ ದೊಡ್ಡದು ಕೊಟ್ಟಾರ. ಸ್ಟಾಪ್ ಅಂಡ್ ವೇಟ್ ಒಳಗ ವಿಂಡೋ ಸೈಜ್ ಒಂದೇ ಇರ್ತೈತಿ. ಅದ್ರ ಸಲುವಾಗಿ ಅದ್ರ ಅಕ್ನಾಲೇಜ್ಮೆಂಟ್ ಬರೋ ತನಕ ನಾವು ನೆಕ್ಸ್ಟ್ ಫ್ರೇಮ್ ಅನ್ನ ಕನ್ಸ್ಟ್ರಕ್ಟ್ ಮಾಡಂಗಿಲ್ಲ. Whereas in go back and selective repeat, you are going for pipelining. ಯಾಕ ಸೆಂಡರ್ ವಿಂಡೋ ದೊಡ್ಡ ಕೊಟ್ಟಾರ. ಫಸ್ಟ್ ಫ್ರೇಮ್ ಅನ್ನ ಟ್ರಾನ್ಸ್ಫರ್ ಮಾಡಿರಿ ಅಂದ್ರೂ ಇನ್ನೂ ಹಿಂದ ಪ್ಲೇಸ್ ವೆಕೆಂಟ್ ಇರ್ತೈತಿ. ಸೊ ಯು ಕ್ಯಾನ್ ಕನ್ಸ್ಟ್ರಕ್ಟ್ ಫ್ರೇಮ್ಸ್ ಅಂಡ್ ಯು ಕ್ಯಾನ್ ಸ್ಟೋರ್ ಓವರ್ ದೇರ್. ಅದ್ರ ಸಲುವಾಗಿ ಎಡಿಷನಲ್ ಫ್ರೇಮ್ಸ್ ಅನ್ನ ಫ್ಲೈ ಆಗ್ಲಿಕ್ಕೆ ರೆಡಿ ಅಂದ್ರೆ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ರೆಡಿ ಮಾಡಿ ಇಡುವಂತ ಪ್ರೊಸೀಜರಿಗೆ ಪೈಪ್ಲೈನಿಂಗ್ ಅಂತ ಕರೀತಾರೆ. ಇದ್ರ ಆನ್ಸರ್ ನಾನು ನಿಮ್ಗೆ ಕೊಟ್ಟಿದ್ ನೋಟ್ಸ್ ಒಳಗೆ ಅದ ಅನಿಸ್ತೈತಿ. ಬಟ್ ಐ ಹ್ಯಾವ್ ಗಿವನ್ ದಿಸ್ ಫ್ರಮ್ ತೆನೆಂಬಾಮ್ ಬುಕ್ ಒಳಗಿಂದ ಕೊಟ್ಟಿನಿ ನಾನು ನಿಮಗೆ. ಈಗ ಅದ್ರೊಳಗೂ ಇರ್ಬೇಕು ನಿಮ್ ನೋಟ್ಸ್ ಒಳಗೂ. ಯಾರೋ ಇಲ್ಲಿ ಎಸ್ ಮೇಡಮ್ ಅಂತ ರಿಪ್ಲೈ ಮಾಡಿರಿ. ಇಸ್ ಇಟ್ ಪ್ರೆಸೆಂಟ್ ಇನ್ ಯುವರ್ ನೋಟ್ಸ್? ನಿಮಗ್ ಕೊಟ್ಟಿದ್ ನೋಟ್ಸ್ ಒಳಗೆ ಅದ ಆನ್ಸರ್? ಹಾ ಐತ್ರಿ ಮೇಡಮ್. ಓಕೆ. ಡೆಫಿನಿಷನ್ ಅದು ಹೆಡ್ಡಿಂಗ್ ಇಲ್ರಿ, ಅದು ಪ್ಯಾರಾಗ್ರಾಫ್ ಒಳಗ ಐತ್ರಿ ಮೇಡಮ್. ಎಲ್ಲಾನು ಹೆಡ್ಡಿಂಗ್ ನಾಗ ಕೊಡ್ಬೇಕಂದ್ರೆ ಎಷ್ಟಂತ ಹೆಡ್ಡಿಂಗ್ ಇಡುದು? ಯು ನೀಡ್ ಟು ಅಷ್ಟೇ ಲಾಸ್ಟ್ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಇಂಪಾರ್ಟೆಂಟ್ ಕನ್ಸೆಪ್ಟ್ಸ್ ನ ಬೋರ್ಡ್ ಮೇಲೆ ಬರೆದು ಹೇಳಿರ್ತೀನಿ. ಅದಕ್ಕೆ ಹೇಳುದು ಕ್ಲಾಸ್ ಅಟೆಂಡ್ ಆಗ್ಬೇಕಾದ್ರೆ ಎವ್ರಿಥಿಂಗ್ ಶುಡ್ ಬಿ ನೋಟೆಡ್. ರೆಡಿಮೇಡ್ ನೋಟ್ಸ್ ಕೊಡ್ತೀವಿ ಅಂತಂದ್ರೆ ಅದರ ಅರ್ಥ ಏನು ಬರ್ಕೊಳ್ಳೇಬಾರ್ದು ಕ್ಲಾಸ್ನಾಗ ಅಂತಲ್ಲ. ಅಟ್ಲೀಸ್ಟ್ ಮೇನ್ ಪಾಯಿಂಟ್ಸ್ ಎದ್ರೊಳಗೆ ಯಾವ್ದು ಸಬ್ ಹೆಡಿಂಗ್ಸ್ ಬರ್ತಾವು ಅದನ್ನ ಅಂತದನ್ನೇ ನೋಟ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಎಕ್ಸಾಂಪಲ್ಸ್ ಎಕ್ಸ್ಪ್ಲೈನ್ ಮಾಡಿರ್ತೈತಿ ಅವನ್ನ ಯು ನೀಡ್ ಟು ಮೇಕ್ ಸಮ್ ಪಾಯಿಂಟ್ಸ್. ಕ್ಲಾಸ್ ನಡೆದಾಗ ಮೇಡಮ್ ನೋಟ್ಸ್ ಕೊಡ್ತಾರ ಅಂತಂದ್ರೆ ಅದರ ಅರ್ಥ ಪೆನ್ನಿಗೆ ಬುಕ್ಕಿಗೆ ಪೂರ್ತಿಯಾಗಿ ಗುಡ್ ಬೈ ಹೇಳಿ ಕ್ಲಾಸ್ ಕೇಳೋದಲ್ಲ. ಆಮೇಲೆ ಇನ್ನೊಂದು, ಯು ಡೋಂಟ್ ಪುಟ್ ಯುವರ್ ಎಫರ್ಟ್ಸ್ ಇವನ್ ಫಾರ್ ಸರ್ಚಿಂಗ್ ದ ಆನ್ಸರ್ಸ್ ಆಲ್ಸೋ. ಆನ್ಸರ್ ಹುಡುಕ್ಲಿಕ್ಕೂ ಬೇಡ ತ್ರಾಸ್ ತಗೊಳ್ಳೋದು. ಎಲ್ಲ ರೆಡಿಮೇಡ್ ಕಾಣಿಸ್ಬೇಕು, ಹೆಡ್ಡಿಂಗು ಎಲ್ಲಾನು ಮುಂದ್ ಬರ್ಬೇಕು. ನಾವ್ ಇಲ್ಲೇ ಇದ್ದೀವಿ ನಮ್ಮ ನೋಡಿ ಬರೀರಿ ಅಂತ ಹೇಳಿ ನೋಟ್ಸ್ ಒಳಗೆ ಎಷ್ಟಂತ ಹೈಲೈಟ್ ಮಾಡಿ ಕೊಡ್ತಾರೆ ನಿಮ್ಗೆ ನೋಟ್ಸ್ ನ. ಎಸ್ ಸಾವಿತ್ರಿ, ಎಕ್ಸ್ಪೋಸ್ಡ್ ಟರ್ಮಿನಲ್ ಮತ್ತೆ ಹಿಡನ್ ಟರ್ಮಿನಲ್ ಪ್ರಾಬ್ಲಮ್ ಅನ್ನ ಇನ್ನೊಂದ್ಸರಿ ರಿಪೀಟ್ ಮಾಡ್ಬೇಕಾ? ಓಕೆ, ಐ ವಿಲ್ ರಿಪೀಟ್ ಇಟ್.
ಪರ್ಟಿಕ್ಯುಲರ್ ಕನ್ಸೆಪ್ಟ್ ಆ ಹೆಸರು ಏನ್ ಇಂಡಿಕೇಟ್ ಮಾಡ್ತೈತಲ್ಲ ಅದನ್ನೇ ಇಂಡಿಕೇಟ್ ಮಾಡ್ತೈತಿ. ಎಕ್ಸ್ಪೋಸ್ಡ್ ಮೀನ್ಸ್ ವಿಚ್ ಈಸ್ ಓಪನ್ಲಿ ಸೀನ್. ಎಕ್ಸ್ಪೋಸ್ ಅಂತಂದ್ರೆ ಓಪನ್ ಆಗಿರೋದು, ಕಾಣುವಂತದ್ದು. whereas hidden in the sense it is not visible for a normal eyes. ಎಲ್ಲೋ ಮುಚ್ಚಿಟ್ಟಿರ್ತಾರ, ಹೈಡ್ ಮಾಡಿರ್ತಾರ, ಅದಕ್ಕೆ ನಾವೇನಂತ ಕರಿತೀವಿ, ಹಿಡನ್ ಅಂತ ಹೇಳಿ ಕರಿತೀವಿ. ಇನ್ ದ ಸೇಮ್ ವೇ ಎಕ್ಸ್ಪೋಸ್ಡ್ ಟರ್ಮಿನಲ್ ಪ್ರಾಬ್ಲಮ್ ಅಂಡ್ ಹಿಡನ್ ಟರ್ಮಿನಲ್ ಪ್ರಾಬ್ಲಮ್. when a station is hidden, ಒಂದು ಪರ್ಟಿಕ್ಯುಲರ್ ಸಿಸ್ಟಮ್ ಗೆ ಅಥವಾ ಒಂದು ಸ್ಟೇಷನ್ ಗೆ ಇನ್ನೊಂದು ಸ್ಟೇಷನ್ ಆಕ್ಟಿವಿಟೀಸ್ ವಿಸಿಬಲ್ ಇರಂಗಿಲ್ಲ. ಹಿಯರ್ ವಿಸಿಬಲ್ ಇನ್ ದ ಸೆನ್ಸ್ ಕಣ್ಣಿಗೆ ಕಾಣಿಸೋದಲ್ಲ, ದೇ ಕೆನಾಟ್ ಬಿ ಸೆನ್ಸ್ಡ್. ಟ್ರಾನ್ಸ್ಮಿಷನ್ಸ್ ಆಗ್ಲಿಕ್ಕತ್ತಿದ್ದು ಕೇಳಿಸಂಗಿಲ್ಲ ಅನ್ನೋದಕ್ಕೆ ನಾವು ಅದನ್ನ ಏನಂತೀವಿ, ಹಿಡನ್ ಅಂತ ಕರಿತೇವೆ. ಅಂಡ್ ಎಕ್ಸ್ಪೋಸ್ಡ್ ಇನ್ ದ ಸೆನ್ಸ್ ಇಟ್ ಈಸ್ ಹಿಯರೇಬಲ್, ಇಟ್ ಈಸ್ audible, and because of that also there is a problem. So that is what is called as exposed. Open agi ಕಾಣಿಸೋದ್ರಿಂದನೂ ಪ್ರಾಬ್ಲಮ್ ಅದ, ಕಾಣಿಸ್ಲೇ ಇರೋದ್ರಿಂದನೂ ಪ್ರಾಬ್ಲಮ್ ಅದ. So how it is creating the problem? This is what is called the diagram which is going to depict the hidden terminal problem. ಇಲ್ಲಿ ನೋಡ್ರಿ, ಇಲ್ಲೇನ್ ಓವಲ್ ಕಾಣಿಸ್ಲಿಕ್ಕತ್ತೈತಿಲ್ಲ, ಫಸ್ಟ್ ಓವಲ್, ಇಟ್ ಈಸ್ ದ ರೇಂಜ್ ಆಫ್ ಬಿ. ದಟ್ ಮೀನ್ಸ್ ಎಲ್ಲಾ ಸ್ಟೇಷನ್ಸ್ ಎಲ್ಲಾ ಕಡೆಗೂ ಆಡಿಬಲ್ ಇರಂಗಿಲ್ಲ. ದೇ ಮೂಮೆಂಟ್ಸ್ ಆರ್ ದ ಮೂಮೆಂಟ್ ಆಫ್ ಅದರ್ ಸಿಸ್ಟಮ್ಸ್. ಯಾವಾಗ ನಮ್ದು ಮೂಮೆಂಟ್ ಇನ್ನೊಬ್ಬರ ಮೂಮೆಂಟ್ ನಮಗ ಕೇಳಿಸ್ತೈತಿ, ವೆನ್ ವಿ ಆರ್ ಪ್ರೆಸೆಂಟ್ ಇನ್ ದ ಸೇಮ್ ರೇಂಜ್. ಬೇರೆ ರೇಂಜ್ ಒಳಗಿದ್ದಿದ್ರದ ಕಮ್ಯುನಿಕೇಶನ್ ನಮಗೆ ಕೇಳಿಸಂಗಿಲ್ಲ, ರೈಟ್? ಸೊ ದೇರ್ ಆರ್ ಟೂ ರೇಂಜಸ್ ಪ್ರೆಸೆಂಟ್ ಹಿಯರ್. ಒನ್ ಈಸ್ ಬಿ ರೇಂಜ್ ಅಂಡ್ ಅನದರ್ ಒನ್ ಈಸ್ ಸಿ ರೇಂಜ್. ಬಿ ರೇಂಜ್ ಒಳಗೆ ಯಾರ್ಯಾರು ಇರ್ತಾರ ಅವ್ರಿಗೆ ಇಲ್ಲಿ ಆಗುವಂತ ಕಮ್ಯುನಿಕೇಶನ್ಸ್ ಮೂಮೆಂಟು ಕೇಳಿಸ್ತೈತಿ. ಯಾರು ಸಿ ರೇಂಜ್ ಒಳಗೆ ಇರ್ತಾರ ಅವ್ರಿಗೆ ಇಲ್ಲಿ ಆಗೋದು ಕಾಣಿಸ್ತೈತಿ. ಅಂಡ್ ಹಿಯರ್ ಯು ಕ್ಯಾನ್ ಸಿ ದೇರ್ ಈಸ್ ಅ ಸಿಸ್ಟಮ್ ವಿಚ್ ಈಸ್ ಪ್ರೆಸೆಂಟ್ ಇನ್ ದ ಸೆಂಟ್ರಲ್ ಮಿಡ್ಲ್ ಅದ. ಅದು ಬಿ ರೇಂಜಿಗೂ ಬರ್ತೈತಿ, ಸಿ ರೇಂಜ್ ಒಳಗೂ ಬರ್ತೈತಿ. ಬಿ ಕ್ಯಾನ್ ಹಿಯರ್ ವಾಟ್ ಎವರ್ ಹ್ಯಾಪನ್ಸ್ ವಿತ್ ಬಿ ಅಂಡ್ ಎ. ಅಟ್ ದ ಸೇಮ್ ವೇ ಸಿ ಕ್ಯಾನ್ ಹಿಯರ್ ವಾಟ್ ಎವರ್ ಹ್ಯಾಪನ್ಸ್ ವಿತ್ ಸಿ ಅಂಡ್ ಎ. ಬಿ ಗೆ ಸಿದ್ ಗೊತ್ತಾಗಂಗಿಲ್ಲ, ಸಿ ಗೆ ಬಿದ್ ಗೊತ್ತಾಗಂಗಿಲ್ಲ, ಬಿಕಾಸ್ ದೇ ಆರ್ ಇನ್ ದ ಡಿಫ್ರೆಂಟ್ ರೇಂಜ್. ಸಿ ಈಸ್ ಹಿಡನ್ ಫ್ರಮ್ ಬಿ ಅಂಡ್ ಬಿ ಈಸ್ ಹಿಡನ್ ಫ್ರಮ್ ಸಿ. ಇವಾಗ ನೋಡ್ರಿ, ಫಸ್ಟ್ ಗೆ ಬಿ ಸೆನ್ಸ್ ಮಾಡ್ತೈತಿ, ದೇರ್ ಈಸ್ ನೋ ಬಡಿ ಟ್ರಾನ್ಸ್ಫರಿಂಗ್ ದ ಡೇಟಾ. ಸೊ ವಾಟ್ ಇಟ್ ವಿಲ್ ಡೂ, ಇಟ್ ವಿಲ್ ಸ್ಟಾರ್ಟ್ ಟ್ರಾನ್ಸ್ಮಿಟಿಂಗ್ ಡೇಟಾ ಟು ಎ. ಸ್ವಲ್ಪ ಹೊತ್ತಿಗೆ ಅಥವಾ ಅದೇ ಮೂಮೆಂಟ್ ಒಳಗಡೆಗೆ ಸಿ ಸೆನ್ಸ್ ಮಾಡ್ತೈತಿ. Even though it is transferring the data, C cannot hear that transmission. Why? Because it is in a different range. B ಬೇರೆ ರೇಂಜ್ ಒಳಗದ, C ಬೇರೆ ರೇಂಜ್ ಒಳಗದ. ಅದಕ್ಕೆ C ಗೆ B ಡೇಟಾನ ಹಾಕೈತಿ, ಆಲ್ರೆಡಿ ಟ್ರಾವೆಲ್ ಆಗ್ಲಿಕ್ಕತೈತಿ, ಏನು ಗೊತ್ತಾಗಂಗಿಲ್ಲ. So what C will think, nobody is transmitting the data, let me put my data on the channel so that it can go to A. Okay. ಇದು ಈ ಕಡೆಯಿಂದ ಕಳಿಸ್ತೈತಿ, ಇದು ಈ ಕಡೆಯಿಂದ ಕಳಿಸ್ತೈತಿ. ಎರಡು ಬರ್ಬೇಕಾಗಿರೋದು ಎಲ್ಲಿ, ಎಗೆನೆ ಬರ್ಬೇಕು. ದೇ ವಿಲ್ ಕಮ್ ನಿಯರ್ ಟು ಎ ಅಂಡ್ ಸಮ್ವೇರ್ ನಿಯರ್, ಇಲ್ಲೇ ಎಲ್ಲ ಸಮೀಪದಾಗ ಅವೆರಡು ಏನಾಗ್ತಾವ, ಕೊಲೈಡ್ ಆಗ್ತಾವ. ಯಾಕಂದ್ರೆ ಎರಡು ಒಂದೇ ಟೈಮ್ ಬಂದಾವು ಅಂಡ್ ದೇ ವಿಲ್ ಗೆಟ್ ಕೊಲೈಡೆಡ್ ವಿತ್ ಈಚ್ ಅದರ್. ದೇರ್ ವಿಲ್ ಬಿ ಅ ಕೊಲಿಜನ್. ಇದನ್ನ ಏನಂತಾರ, ಹಿಡನ್. ಇದು ಇದಕ್ಕೆ ಕಾಣಿಸ್ಲಿಲ್ಲ ಅಂದ್ರೆ ಇದ್ರದ ಮೂಮೆಂಟ್ಸ್ ಇದಕ್ಕೆ ಕೇಳಿಸ್ಲಿಲ್ಲ, ಇದ್ರ ಮೂಮೆಂಟ್ಸ್ ಇದಕ್ಕೆ ಕೇಳಿಸ್ಲಿಲ್ಲ, ಅದ್ರ ಸಲುವಾಗಿ ಈ ಪ್ರಾಬ್ಲಮ್ ಅರೈಸ್ ಆಗೈತಿ. This is hidden terminal problem. ಕಾಣಿಸೋದ್ರಿಂದನೂ ಸಮಸ್ಯೆ ಅದ. ಏನ್ ಸಮಸ್ಯೆ ಅದ ಇಲ್ಲಿ ನೋಡ್ರಿ, ಇದು ಬಿ ರೇಂಜ್, ದಿಸ್ ಈಸ್ ಸಿ ರೇಂಜ್ ಅಂಡ್ ದಿಸ್ ಈಸ್ ಎ ರೇಂಜ್. ಎ ರೇಂಜ್ ಒಳಗ ಬಿ ಅದ, ಎ ಅದ, ಸಿ ಅದ. ಡಿ ರೇಂಜ್ ಒಳಗ ಎ ಅದ, ಸಿ ಅದ, ಡಿ ಅದ. ಬಿ ದ ರೇಂಜ್ ಒಳಗ ಬರೀ ಏನದ, ಬಿ ಈಸ್ ದೇರ್, ಓನ್ಲಿ ಬಿ ಈಸ್ ಪ್ರೆಸೆಂಟ್ ಇನ್ ಬಿ's range. Consider for example, C wants to have a communication with A. C A ಗೆ ಏನೋ ಟ್ರಾನ್ಸ್ಫರ್ ಮಾಡ್ಬೇಕಂತ ಹೇಳದ. And at the same time D wants to transfer something to C. ಮೊದಲಿಗೆ C ಕೇಬಲ್ ನ ಸೆನ್ಸ್ ಮಾಡ್ತೈತಿ, ಕಮ್ಯುನಿಕೇಶನ್ ಚಾನಲ್ ನ. nobody is transferring any data. So what it will do, it will transfer the data to A. ಇದು ಯಾವ ಡೈರೆಕ್ಷನ್ ಒಳಗೆ ಬರ್ಲಿಕ್ಕತ್ತೈತಿ, C is transferring the data to A in this particular direction. And now D senses the cable. ಇಲ್ಲಿ ಇದು ಸಿ ಮತ್ತೆ ಎ ಎರಡು ಇದ್ರ ರೇಂಜ್ ಒಳಗೆ ಇರೋದ್ರಿಂದ ಇವೆರಡರ ನಡುವೆ ಕಮ್ಯುನಿಕೇಶನ್ ಆಗ್ಲಿಕ್ಕತ್ತಿದ್ದು ಡಿ ಗೆ ಕೇಳಿಸ್ತೈತಿ. ಅದಕ್ಕೆ ಡಿ ಏನ್ ಮಾಡ್ತೈತಿ, ತನ್ನ ಕಮ್ಯುನಿಕೇಶನ್ ಅನ್ನ ಸ್ಟಾರ್ಟ್ ಮಾಡಂಗಿಲ್ಲ. ಡಿ ಯಾರಿಗೆ ಕಳಿಸ್ಬೇಕಾಗಿತ್ತು, ಸಿ ಗೆ. ಇದು ಇಲ್ಲಿ ಬರ್ತಿರ್ತೈತಿ, ಇದು ಇಲ್ಲಿ ಹೋಗ್ತಿರ್ತೈತಿ. ಎಲ್ಲರ ಕೊಲಿಜನ್ಸ್ ಆಗುವಂತ ಚಾನ್ಸಸ್ ಅದಾವು? ನೋ.
but still the communication is going on ಅನ್ನೋದು ಸೆನ್ಸ್ ಆಗ್ತೈತಿ. ಯಾವ ಎರಡದ್ರ ನಡುವೆ ಅಂತ ಗೊತ್ತಿಲ್ಲ, ಯಾವ ಡೈರೆಕ್ಷನ್ ಒಳಗಂತ ಗೊತ್ತಿಲ್ಲ, nothing is known to D. It can only sense that there is a communication going on, and because of that what D will do, D will stop its transmission. D ಏನ್ ಮಾಡ್ತೈತಿ, ತನ್ನ ಟ್ರಾನ್ಸ್ಮಿಷನ್ ಅನ್ನ ಸ್ಟಾಪ್ ಮಾಡ್ತೈತಿ. ಎಲ್ಲಿವರೆಗೂ ಇದು ಕಂಪ್ಲೀಟ್ ಆಗಂಗಿಲ್ಲ. ದಿಸ್ ಈಸ್ unnecessarily waiting. ಇದು ವೇಟಿಂಗ್ ಎದಕ್ಕೆ ಆಗ್ಲಿಕ್ಕತ್ತೈತಿ, ಬಿಕಾಸ್ ಇಟ್ ಕ್ಯಾನ್ ಸೆನ್ಸ್ ವಾಟ್ ಈಸ್ ಹ್ಯಾಪನಿಂಗ್ ವಿತ್ ಸಿ ಅಂಡ್ ವಾಟ್ ಈಸ್ ಹ್ಯಾಪನಿಂಗ್ ವಿತ್ ಎ, ಬಿಕಾಸ್ ದೇ ಆರ್ ಎಕ್ಸ್ಪೋಸ್ ಟು ಒನ್ ಅನದರ್, ಅಂಡ್ ಬಿಕಾಸ್ ಆಫ್ ದಿಸ್ ದೇರ್ ಈಸ್ ಅ ಪ್ರಾಬ್ಲಮ್. ಅದನ್ನ ನಾವೇನಂತ ಕರಿತೀವಿ, ಎಕ್ಸ್ಪೋಸ್ಡ್ ಟರ್ಮಿನಲ್ ಪ್ರಾಬ್ಲಮ್ ಅಂತ ಕರಿತೀವಿ. ಆರ್ ಎಲ್ಸ್ ಎರಡು ಎಂಟೈರ್ಲಿ ಡಿಫ್ರೆಂಟ್ ಸಿಸ್ಟಮ್ ನಡುವಿನ ಎಕ್ಸಾಂಪಲ್ ತಗೊಂಡು ನೀವು ಇದನ್ನ ಸ್ಟಡಿ ಮಾಡ್ಬೋದು. ಎ ಈಸ್ ಟ್ರಾನ್ಸ್ಫರಿಂಗ್ ಡೇಟಾ ಟು ಬಿ and D wants to transfer data to C. ಎರಡು ಬೇರೆ ಬೇರೆನೆ. ಇಲ್ಲಿ C ಕಾಮನ್ ಆಗಿತ್ತು, ಕನ್ಫ್ಯೂಷನ್ ಬೇಡ, ಅದನ್ನ ಬಿಟ್ಬಿಡ್ರಿ. ದಟ್ ಈಸ್ ಆಲ್ಸೋ ಅನ್ ಎಕ್ಸಾಂಪಲ್. ಬಟ್ ನೌ A wants to have a communication with B. A, C ಮತ್ತು D ಒಂದೇ ರೇಂಜ್ ಒಳಗಿರೋದ್ರಿಂದ A ಕಮ್ಯುನಿಕೇಶನ್ ಅನ್ನ ಸ್ಟಾರ್ಟ್ ಮಾಡಿದ್ರೆ ಅದು C ಗೂ ಕೇಳಿಸ್ತೈತಿ, D ಗೂ ಕೇಳಿಸ್ತೈತಿ. ಅಂಡ್ ಬಿಕಾಸ್ ಆಫ್ ದಟ್ ಇವೆರಡು ತಮ್ಮ ಟ್ರಾನ್ಸ್ಮಿಷನ್ ಅನ್ನ ಡಿಲೇ ಮಾಡ್ತಾವ. ಆದ್ರೆ B ಎಲ್ಲೋ ಬೇರೆ ರೇಂಜ್ ಒಳಗೆ ಐತಿ, ಡೇಟಾ ಎಲ್ಲೋ ಬಹಳ ದೂರ ಹೊಂಟೈತಿ, ಅಂದ್ರೂ ಕೂಡ ಇವೆರಡು ತಮ್ಮ ಕಮ್ಯುನಿಕೇಶನ್ ಅನ್ನ ಹೆಲ್ಡ್ ಅಪ್ ಮಾಡ್ತಾವ. ವೈ? ಬಿಕಾಸ್ ದೇ ಕ್ಯಾನ್ ಸೆನ್ಸ್ ದಟ್ ಎ ಈಸ್ ಟ್ರಾನ್ಸ್ಫರಿಂಗ್ ದ ಡೇಟಾ. ದೇ ಡೋಂಟ್ ನೋ ಎಲ್ಲಿ ಟ್ರಾನ್ಸ್ಫರ್ ಮಾಡ್ಲಿಕ್ಕತ್ತೈತಿ, ಅದು ಟ್ರಾನ್ಸ್ಫರ್ ಮಾಡ್ಲಿಕ್ಕತ್ತೈತಿ ಯಾವ ರೇಂಜ್ ಒಳಗದ, ಯಾವ ಡೈರೆಕ್ಷನ್ ಒಳಗದ ಏನೂ ಗೊತ್ತಿಲ್ಲ. ಬಟ್ ಎ ಡೇಟಾ ಟ್ರಾನ್ಸ್ಫರ್ ಮಾಡ್ಲಿಕ್ಕತ್ತೈತಿ, ಅದು ನಮ್ ರೇಂಜ್ ಒಳಗೆ ಬರ್ತೈತಿ ಅನ್ನೋ ಒಂದೇ ರೀಸನ್ನಿಗೆ ಡಿ ಮತ್ತು ಸಿ ಏನ್ ಮಾಡ್ತಾವು, ತಮ್ಮ ಟ್ರಾನ್ಸ್ಮಿಷನ್ ಅನ್ನ ಡಿಲೇ ಮಾಡ್ತಾವ. ಸೊ ದಿಸ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ಎಕ್ಸ್ಪೋಸ್ಡ್ ಟರ್ಮಿನಲ್ ಪ್ರಾಬ್ಲಮ್. Is it clear, Savitri? Okay. I think time is over. We are left out with less than 1 minute. ಮತ್ತೆ ಯಾರಿಗಾರ ಏನ್ರೆ ಡೌಟ್ಸ್?